ನೋಡಿ ಸ್ನೇಹಿತರೆ, ಏನು ಜಾಲ ಹಾಕ್ಸಿರ್ತೀವಿ, ಇಲ್ಲಿ ನೀರು ನಿಂತಿದ್ದಿದೆ. ಇಲ್ಲಿ ನೀರು ಬರಬೇಕು ಅಂದರೆ ಮೇಲ್ಗಡೆ ಕಾಲುವೆಯಿಂದ ಬರಬೇಕು, ಇಲ್ಲ ಈ ಪಕ್ಕ ಕಾಲುವೆಯಿಂದ ಬರಬೇಕು. ಈ ಪಕ್ಕ ಕಾಲುವೆ ಇಲ್ಲ, ಮುಚ್ಚಿದೆ. ಇಲ್ಲ ಈ ಕಡೆ ಮೇಲ್ಗಡೆ ಕಾಲುವೆಯಿಂದ ಬರಬೇಕು. ಬರೀ ಮೇಲ್ಗಡೆ ಕಾಲುವೆನ ತೋರಿಸ್ತೀವಿ. ಈ ಕಾಲುವೆ ಬಂದಿದೆ. ಇಲ್ಲಿ ಸಿಮೆಂಟು ಇದಾಕಿ ಮುಚ್ಚಿದ್ದಾರೆ. ಇಲ್ಲಿ ಮುಂದೆ ಒಂದು ಹೊರದೋಗಿದೆ, ಅದನ್ನು ತೋರಿಸ್ತೀವಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಕಾಲುವೆ ಬರೋದು ನೋಡಿ. ಇಲ್ಲಿ ಕಾಲುವೆ ಇಲ್ಲ. ಈಗ ಸಾಧಾರಣ ಮಳೆ ಆಗಿದೆ ಅಂತ ಹೇಳಿದೆ. ಚರಂಡಿಯಲ್ಲಿ ನೀರು ಹೆಂಗಿದೆ, ಇಲ್ಲಿ ನೀರು ಹರಿಬೇಕಲ್ಲ. ಇಲ್ಲಿ ಒಂದು ತೊಟ್ಟು ನೀರು ಹರಿತಲ್ಲ, ಆದರೆ ಅಲ್ಲಿ ನೀರು ಮಾತ್ರ ಬರ್ತವೆ. ಆದರೆ ನಾವು ಇದನ್ನು ದೂರದಿಂದ ನೋಡೋಣ, ಸುಮ್ಮನೆ ಜನಜಾಗೃತಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಮಳೆ ಇಲ್ಲಿ ನೀರು ಬಿಟ್ಟರೆ ನೀರು ಹರಿತೈತೆ ಅಂತ ಕಂಪ್ಲೇಂಟ್ ಕೊಟ್ಟರೆ, ಈಗ ಸಾಧಾರಣ ಎರಡು ಮಳೆ ಮುಂದೆ ನೀರು ಹಾಕಿರ್ತಾರೆ, ಮಳೆ ಬಿದ್ದಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಇದು ಮಳೆ ಬಿದ್ದಿರೋ ನೀರು, ಮಳೆ ನೀರು ಅಂತ. ಅದಕ್ಕೆ ನಾವು ಹೇಳ್ತಾಯಿದ್ದೀವಿ, ಇದು ನಾವು ದೂರ ಬಿಡೋಲ್ಲ ನೋಡಿ. ಬ್ಯಾಂಕ್ ಸರ್ಕಲ್. ಇನ್ನು ಈ ಕಾಲುವೆಗೆ ಅರ್ಜೆಂಟ್ ಇರೋದು ಈ ಕಡೆಗಿಲ್ಲ, ಈ ಕಡೆಯಿಂದ ಬರಬೇಕು. ಈ ಕಡೆ ಕಾಲುವೆ ಮುಚ್ಚೋಗ್ಬಿಟ್ಟಿದೆ, ನೀರಿಲ್ಲ. ಯಾಕಂದ್ರೆ ಆ ಕಡೆ ಕಾಲುವೆ ಬರ್ತಲ್ಲ, ಈ ಕಡೆ ಕಾಲುವೆ ಬರ್ತೈತೆ ಅಂತ ಅಧಿಕಾರಿಗಳು ವಾದ ಮಾಡ್ತಾರೆ. ಹಿಂದೆ ಆಗಿರೋ ಒಂದು ಹೋದಲ್ಲಿ ವಾದ ಮಾಡ್ತಾರೆ. ಜನ ಇವಾಗಲೂ ಅದು ಎಚ್ಚೆತ್ಕೊಂಡು, ಈಗಾಗಲೇ ಜನ ಏನೇನು ಅನುಭವಿಸ್ತಾರೆ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀವಿ ಗ್ರೂಪಲ್ಲಿ. ಈ ಕಡೆ ಕಾಲುವೆದು ಅದೇ ಮಣ್ಣು ಮುಚ್ಚ ಹೊಡಿದೆ, ಯಾವುದೇ ರೀತಿಯಾದಂಥ ನೀರು ಗೊತ್ತಲ್ಲ. ಆದರೆ ಮುಂದೆ ಕಾಲುವೆಯಲ್ಲಿ ನೀರು ಬರ್ತಾ ಇರ್ತೈತೆ. ಮತ್ತು ಏನು ಜಾಲರ ಹಾಕ್ಸಿದ್ದೀವಿ, ಇಲ್ಲಿ ನೀರು ಇರ್ತೈತೆ, ಹರಿತಾ ಇರ್ತೈತೆ. ಯೋಚನೆ ಮಾಡಿ ಏನಕ್ಕೆ ಕಾಲುವೆ ಮುಚ್ಚೋ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ದಯಮಾಡಿ ತಮ್ಮ ಬೆಂಬಲ, ಜನಗಳ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ನೋಡಿ, ಬ್ಯಾಂಕ್ ಸರ್ಕಲ್ ಅದರ ಒಂದು ಲೊಕೇಶನ್ ವಿಡಿಯೋ ಇದೆ. HDFC ಬ್ಯಾಂಕ್ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೊಂದು ನದಿ ಹುಟ್ಟೈತೆ ಅಂತ ಎಷ್ಟೋ ಅಧಿಕಾರಿಗಳು ಕೇಳಿದ್ರು, ನದಿಯನ್ನು ದುಡ್ಡು ಕೊಟ್ಟಿಲ್ಲ. ಅದು ಕೆಟ್ಟ ನದಿ ಆಗಿದೆ. ಆ ಕೆಟ್ಟ ನದಿನ ಮುಚ್ಚಕ್ಕೆ 25ನೇ ತಾರೀಕು ಜನ ಎಲ್ಲ ಸಿದ್ಧ ಆಗಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಸಮಯ ಇದು 1:30 ರಾತ್ರಿ. ಇಲ್ಲಿ ಮಳೆ ಬಿದ್ದಿದೆ, ಯಾವುದೇ ನೀರು ಹರಿಯೋಂಥ ಥರ ಮಳೆ ಇಲ್ಲ ನೋಡಿ. ಸುಮ್ಮನೆ ಒಂದು ಜಡಿ ಮಳೆ ಬಿದ್ದಿದೆ, ಎಲ್ಲೂ ನೀರು ಹರಿತಾ ಇಲ್ಲ, ಸುಮ್ಮನೆ ಸಾಧಾರಣ ಮಳೆ. ಆದರೆ ನಮ್ಮ ಪಾಶೇಡಿ ಪಂಚಾಯತಿ ಒಳಗೆ ನದಿ ಹುಟ್ಟೈತೆ, ಹುಡ್ಕೊಂಡಿದ್ದು ಎಷ್ಟು ಅಧಿಕಾರಿಗಳು ಲೆಕ್ಕ ಕೊಟ್ಟು ಕೂಡ ಹುಡ್ಕೊಡ್ತಾ ಇಲ್ಲ. ಇದನ್ನು ಅಧಿಕಾರಿಗಳಿಗೆ ದೂರಿಂದ ಕೊಡ್ತಾಯಿಲ್ಲ, ಸುಮ್ಮನೆ ತಿಳುವಳಿಕೆ ಇರಲಿಂದ ಮಾತ್ರ ಹೇಳ್ತಾ ಇದ್ದೀನಿ. ನಾವು ಯಾಕೋಸ್ಕರ ನಾವು ಇವತ್ತು ನಮ್ಮ ಉಳಿವಿಗೋಸ್ಕರ, ಕಾನೂನಿನ ಪಾಲನೆಗೋಸ್ಕರ ಈ ಕಾಲುವೆ ಮುಚ್ಚಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ, ಈ ಥರ ನದಿಗಳು ಹುಟ್ಟಿ ನಮ್ಮ ಕೆರೆಗಳೆಲ್ಲ ಹಾಳಾಗೋಗಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ, ಈ 1:30 ರಾತ್ರಿ ಒಳಗೆ ಯಾರು ಜನ ನೀರನ್ನ ಯೂಸ್ ಮಾಡೋದು. ಮಳೆ ಹೋಗಿದ್ರೆ ಸಾಧಾರಣವಾಗಿ ಕೆಂಪು ನೀರು ಬರಬೇಕು, ಅಲ್ಲಿ ಯಾವ ಬಣ್ಣ ನೀರು ಬರ್ತೈತೆ.